ನಮಸ್ಕಾರ. ಮತ್ತೆ ನಿಮಗೆಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಟ್ರಂಪ್ ಭಾಗವತರನ್ನ ನಂಬಿದ್ರೆ ನಾವು ಮೋಸನೇ ಹೋಗಲ್ಲ. ಟ್ರಂಪ್ ಭಾಗವತರು ಶುಕ್ರವಾರ ಬಾಂಬ್ ಹಾಕೋದಕ್ಕೆ ಶುರು ಮಾಡಿದ್ರು. ಬಾಂಬ್ ಹಾಕ್ತಾನೇ ಇದ್ದಾರೆ. ಶನಿವಾರ ಸ್ವಲ್ಪ ಪಲ್ಟಿ ಹೊಡೆದ್ರು. ಟ್ಯಾಕೋ ಟ್ರಂಪ್ ಅನ್ನುವಂಥ ಪಟ್ಟಕ್ಕೆ ನಾನೇ ಸರಿ ಅನ್ನೋ ರೀತಿ ಒಂದು ಪಲ್ಟಿ ಹೊಡೆದ್ರು. ಸೊ ಏನ್ ನಡೀತು, ಏನ್ ಮಾಡಿದ್ರು ಟ್ರಂಪ್ ಭಾಗವತರ್ ಅನ್ನೋದನ್ನ ನೋಡೋಣ. ಇಷ್ಟೊತ್ತಿಗೆ ನಿಮ್ಗೆ H1B ವೀಸಾ ಪ್ರಾಬ್ಲಮ್ಮು ಗೊತ್ತಾಗಿರುತ್ತೆ. ಟ್ರಂಪ್ ಭಾಗವತರು ಮುಂಚೆ ಏನ್ ಹೇಳಿದ್ರು ಅಂತ ಅಂದ್ರೆ H1B ವೀಸಾಕು $100,000 ಅದನ್ನು ಆನ್ಯುಯಲ್ ಆಗಿ $100,000 ವರ್ಷಕ್ಕೆ ಒಂದ್ಸಲ $100,000 ನೀವು ಕೊಡಬೇಕಾಗುತ್ತೆ ಅಂತ ಟ್ರಂಪ್ ಭಾಗವತರು ಹೇಳ್ಬಿಟ್ರು. ಇಂಡಿಯಾದಿಂದ ವರ್ಷಕ್ಕೆ ಒಂದು 75,000 ಜನನ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಇದು H1B ವೀಸಾದಲ್ಲಿ. ಈ H1B ವೀಸಾದಲ್ಲಿ ಫಸ್ಟ್ ಬಂದಂತ ಸುದ್ದಿ ಏನು ಅಂತ ಅಂದ್ರೆ ಯಾರೆಲ್ಲ ಹೊರಗಡೆ ಇದ್ದಾರೋ 21ನೇ ತಾರೀಕು ಒಳಗಡೆ ಅಮೆರಿಕಾಗೆ ಓಡೋಗ್ಬಿಡಿ. ಮೈಕ್ರೋಸಾಫ್ಟು, ಗೂಗಲ್ಲು, ಅಮೆಝಾನು ಎಲ್ಲಾನು ದಿಢೀರಂತ ಕ್ಯಾನ್ಸಲ್ ಮಾಡ್ಬಿಟ್ಟು ಓಡ್ ಬನ್ನಿ ಅಂತ ಹೇಳ್ಬಿಟ್ರು. ಇದರಿಂದ ಡೆಲ್ಲಿ ನ್ಯೂಯಾರ್ಕ್ ಫ್ಲೈಟ್ ₹3,00,000 ಟಿಕೆಟ್ ₹3,00,000 ಹತ್ತತ್ರ ಹೋಗ್ಬಿಡ್ತು. ಏರ್ಲೈನ್ಸ್ಗೆಲ್ಲ ಒಂದೇ ಸಂಭ್ರಮ. ಅದಾದ್ಮೇಲೆ ಏನ್ ಮಾಡಿದ್ರು ಅಂತಂದ್ರೆ ಭಾಗವತರು ಮುಂದಿನ ದಿನ ಬೆಳಗ್ಗೆ ಅವರ ಪ್ರೆಸ್ ಸೆಕ್ರೆಟರಿನ ಇಟ್ಕೊಂಡು ಸೊ ಇದು ಈಗ ಕ್ಲಾರಿಫಿಕೇಶನ್ ಅಂತ ಹೇಳಿ ಕೊಟ್ರು. ಹಾಗಂತಂದ್ರೆ ಈ ರಿನ್ಯೂವಲ್ಗೆ ಈ ಫೀ ಇಲ್ಲ ಅಂತ. ಸರ್ ರಿನ್ಯೂವಲ್ಗೆ ಈ ಫೀ ಇತ್ತು ಅಂತ ಅಂದ್ರೆ ಸಾಲಾಗಿ ತಿರ್ಗಾ ಒಂದು 5 ಲಕ್ಷ ಜನ ತಿರ್ಗಾ ಬಂದ್ಬಿಡ್ತಾರೆ ಅಂತ ನಾವೆಲ್ಲ ಲೆಕ್ಕ ಹಾಕಿದ್ವಿ. ಆದ್ರೆ ಇಲ್ಲ, ರಿನ್ಯೂವಲ್ಗೆ ಇದು ಇಲ್ಲ ಅಂತ ಹೇಳಿದ್ದಾರೆ. ಇನ್ಮೇಲೆ ಫ್ರೆಶ್ ಆಗಿ ಹಾಕುವಂಥದ್ದಕ್ಕೆ ಮಾತ್ರ ಇದು, ರಿನ್ಯೂವಲ್ಗೆ ನಾರ್ಮಲ್ ಫೀ ಅಂತ ಈಗ ಸದ್ಯಕ್ಕೆ ಹೇಳಿದ್ದಾರೆ. ಆದ್ರೆ ಭಾಗವತರು ಯಾವಾಗ ಬೇಕಾದ್ರೂ ಮೈಂಡ್ನ ಬದಲಾಯಿಸ್ಕೋತಾರೆ. ಇದರಿಂದ ಈ ಗ್ರೀನ್ ಕಾರ್ಡ್ಗೆ ಹೋಗುವಂತ ಪ್ರಾಸೆಸ್ನ ಡಿಲೇ ಮಾಡಿದ್ದಾರೆ. ಇದಕ್ಕೆ ಅಗೇನ್ಸ್ಟ್ ಆಗಿ ಕೋರ್ಟಲ್ಲಿ ಕೇಸ್ ಹಾಕ್ತೀವಿ ಅಂತ ತುಂಬಾ ಅಡ್ವೊಕೇಟ್ಸು ಸುತ್ತಾಡ್ತಾ ಇದ್ದಾರೆ. ಸೊ ಆದಷ್ಟು ಬೇಗ ಈ ಕೇಸ್ನ ಹಾಕ್ತಾರೆ. ಈ ಕೇಸು ಯಾವತ್ತು ಹಾಕಿ ಯಾವಾಗ ಅದು ಮುಗಿದು ಈ ಪ್ರಾಬ್ಲಮ್ ಯಾವಾಗ ಸಾಲ್ವ್ ಆಗುತ್ತೆ ಅಂತ ಅನ್ನೋದು ನಮಗೆ ಗೊತ್ತಿಲ್ಲ. ಇದರಲ್ಲಿ ಈ ಚಿಕ್ಕ ಕಂಪನಿಗಳಿಂದ ತುಂಬಾ ಜನ ಹೋಗಿದ್ದಾರೆ H1B ನಲ್ಲಿ. ಅವರಿಗೇನೆ ಇದು ಮ್ಯಾಕ್ಸಿಮಮ್ ಪ್ರಾಬ್ಲಮ್ ಬರುತ್ತೆ. ಇನ್ಮೇಲೆ ಈ ಇನ್ಫೋಸಿಸ್, PCS, HCL, ವಿಪ್ರೋ ಈ ತರ ಟಾಪ್ ಫ್ಲೈಟ್ ಕಂಪನೀಸ್ಗೆ ಜನಗಳನ್ನ ಅಮೆರಿಕಾದಲ್ಲಿ ಆನ್ಸರ್ ಮಾಡೋದೇ ಪ್ರಾಬ್ಲಮ್ ಅನ್ನೋದನ್ನ ಬಿಟ್ರೆ ಮೆಕ್ಸಿಕೋನಲ್ಲಿ ಇಟ್ಟು ಕೆಲಸ ತಗೊಳ್ಳುವಂಥದ್ದು ಅಥವಾ ಕೆನಡಾದಲ್ಲಿಂದ ಕೆಲಸ ತಗೊಳ್ಳುವಂಥದ್ದು ಅದೇನು ಪ್ರಾಬ್ಲಮ್ ಇಲ್ಲ. ಅದರಿಂದ ಅಮೆರಿಕಾದಲ್ಲಿ ಆನ್ಶೋರ್ ಇಲ್ದಂಗೆ ಆಫ್ಶೋರ್ ಬೆಲೆ ತುಂಬಾ ಏರುತ್ತೆ. ಇದು ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ದೊಡ್ಡ ಅಮೆರಿಕನ್ ಕಂಪನಿಗಳೆಲ್ಲ ಏನ್ ಮಾಡ್ತಾರೆ ಅಂತ ಅಂದ್ರೆ L1 ಅನ್ನುವಂಥ ವೀಸಾಗೆ ಅವರನ್ನ ಬದಲಾಯಿಸ್ಬಿಡ್ತಾರೆ. L1ಗೆ ಬದಲಾಯಿಸಿದ್ರೆ ಏನ್ ಪ್ರಾಬ್ಲಮ್ ಅಂತ ನೋಡಿದ್ರೆ ಆ ಕಂಪನಿಗೆ ನೀವು ಗುಲಾಮರು. ಆ ಕಂಪನಿಗೆ ಇದಕ್ಕೆ ವೀಸಾ ಇರುವವರೆಗೂ ನೀವು ಇರ್ಬೋದು. ಆ ಕಂಪನಿಯಿಂದ ನಿಮ್ಮನ್ನ ಕೆಲಸದಿಂದ ತೆಗೆದ್ರೆ ನೀವು ಇಂಡಿಯಾಗೆ ಬರಬೇಕಾಗತ್ತೆ. ಅದರಿಂದ L1ಗೆ ಬದಲಾಯಿಸಿದ್ರೆ ಈ ಪ್ರಾಬ್ಲಮ್ ಇವೆ. ಇನ್ಮೇಲೆ ಇಂಡಿಯನ್ಸು ಅಲ್ಲಿಗೆ ಹೋಗುವಂಥದ್ದು ಸ್ವಲ್ಪ ಕಷ್ಟ. ಇದರಿಂದ ಏನಾಗುತ್ತೆ, ಇಂಡಿಯಾಗೆ ಹೊರದೇಶದಿಂದ ಬಿಲಿಯನ್ ಡಾಲರ್ಸ್ ಆಗಿ ಬರುವಂಥದ್ದು ಕಡಿಮೆ ಆಗುತ್ತೆ. ಅದಾದ್ಮೇಲೆ ಏನಾದ್ರೂ ಇದು ಆಯ್ತು ಅಂತಂದ್ರೆ ಇಂಡಿಯನ್ಸ್ ಬರೋದು ಜಾಸ್ತಿ ಆಗುತ್ತೆ. ಈಗ ಇನ್ನೂ ಗಡಿಬಿಡಿನಲ್ಲಿ ಇರ್ತಾರೆ. H1B ನಲ್ಲಿ ಇದ್ದು ಕೆಲಸ ಏನಾದ್ರೂ ಹೋಯ್ತು ಅಂತ ಅಂದ್ರೆ 90 ಡೇಸ್ 60 ಡೇಸ್ ಅಲ್ಲಿ ಇನ್ನೊಂದು ಕೆಲಸನ ಅವರು ಹುಡ್ಕೊಂಡಿಲ್ಲ ಅಂತಂದ್ರೆ ನೀವು ಇಂಡಿಯಾಗೆ ತಿರ್ಗಾ ಬರಬೇಕಾಗುತ್ತೆ. ಅದು ಇನ್ಕ್ರೀಸ್ ಆಗೋದಕ್ಕೆ ಸಾಧ್ಯತೆಗಳಿದೆ. ಅಮೆರಿಕಾದಲ್ಲಿ AI ನ ಎತ್ಬಿಟ್ರಿ ಅಂತ ಅಂದ್ರೆ ಇದು ರಿಸೆಷನ್ ಲೈಕ್ ವಿಷಯಗಳು ಬರುತ್ತೆ. ಅದರಿಂದ ಇದೇನೆ ದೊಡ್ಡ ಪ್ರಾಬ್ಲಮ್. ಇದರಿಂದ ಇವತ್ತು ಡಮಾರ್ ಅಂತ ನಮ್ಮ IT ಸ್ಟಾಕ್ಸ್ನೆಲ್ಲ ಹೊಡೆದಿದ್ದಾರೆ. ನಮ್ಮ ಈ ಬ್ಯಾಂಕ್ ನಿಫ್ಟಿನೂ ಬೇರೆದನ್ನೆಲ್ಲ ಇಟ್ಟು ನಮ್ಮ ಮಾರ್ಕೆಟ್ನ ಹಾಗೆ ಸುಮ್ಮನೆ ಮೇಲೆ ಎತ್ತಿ ಇಡೋದಕ್ಕೆ ನೋಡ್ತಾ ಇದ್ದಾರೆ. ಇಷ್ಟು ದಿನಕ್ಕೆ ಎತ್ತಿ ಹಿಡಿಯೋಕ್ಕಾಗುತ್ತೋ ಎತ್ತಿ ಹಿಡೀರಿ. ನಾನು ಹೇಳಿದ ಥರಾನೇ ಮಾರ್ಕೆಟ್ ತಿರ್ಗಾ ಯಥಾ ಪ್ರಕಾರ ತನ್ನ ಅದೇ ಸ್ಥಾನಕ್ಕೆ ಬಂದೇ ಬರುತ್ತೆ. ರೂಪಾಯಿ ಪ್ರೆಷರಲ್ಲಿದೆ. 88.24ಕ್ಕೆ ಇಳಿದಿದೆ. ಇವತ್ತು IT ಇಂಡೆಕ್ಸು 5% ಡಮಾಲ್, ವಿಪ್ರೋ 2.5% ಡಮಾಲ್, ಆಮೇಲೆ ಇದು ಇನ್ಫಿ ಡಮಾಲ್, PCS ಡಮಾಲ್, ಟೆಕ್ ಮಹೀಂದ್ರ ಮಾತ್ರ ಸ್ಪೆಷಲ್ 5% ಡಮಾಲ್. ಇದರಿಂದಾನೇ ಈ ಸ್ಟಾಕ್ಸ್ನೆಲ್ಲ ಕನ್ಸಿಡರ್ ಮಾಡಬೇಡಿ.
ತುಂಬ ನಿನಗೆ ತುಂಬ ಟೆಂಪ್ಟೇಷನ್ ಆಗಿದ್ದರೆ ಕನ್ಸಿಡರ್ ಮಾಡಿ. ಈಗ ಸದ್ಯಕ್ಕೆ ಇದನ್ನ ಮುಟ್ಟಬೇಡಿ ಅಂತ ನಾನು ಹೇಳಿದ್ದೆ. ಈಗ ಕೂಡ 1, 2 ಅಂತ ನಿಮ್ಗೆ ಬೇಕು ಅಂತ ಅಂದ್ರೆ ಕನ್ಸಿಡರ್ ಮಾಡಿ. ಯಾಕೆ ಅಂತಂದ್ರೆ ಲಾಸ್ಟ್ ವರ್ಡ್ ಇದರಲ್ಲಿ ಹೇಳಿಲ್ಲ. ಇನ್ನೂ ಸ್ವಲ್ಪ ದಿನಕ್ಕೆ ಐಟಿ ಪ್ರೆಷರ್ ಅಲ್ಲಿ ಇರುತ್ತೆ. ಅದರಿಂದ ಟಕ್ಕಂತ ಐಟಿನಲ್ಲಿ ಬೌನ್ಸ್ ಆಗುತ್ತೆ ಅಂತ ಅನ್ಕೊಂಡ್ರೆ ಖಂಡಿತ ಆಗಲ್ಲ. ಒಂದು 3-4 ವರ್ಷಕ್ಕೆ ನೀವು ತಾಳ್ಮೆಯಿಂದ ಕೂತಿರ್ತೀರಾ ಅಂತ ಅಂದ್ರೆ, 5 ವರ್ಷಕ್ಕೆ ನೀವು ತಾಳ್ಮೆಯಿಂದ ಕೂತಿರ್ತೀರಾ ಅಂತ ಅಂದ್ರೆ ಮಾತ್ರ ಈ ಲೆವೆಲಲ್ಲಿ ನೀವು ಐಟಿ ಸ್ಟಾಕ್ಸ್ನ ಕನ್ಸಿಡರ್ ಮಾಡ್ಬೋದು. ಇಲ್ಲ ಅಂತಂದ್ರೆ ವೆಲ್ ಲೆಫ್ಟ್ ಬಿಡೋದೆ ನಿಮಗೂ ಒಳ್ಳೇದು, ನನಗೂ ಒಳ್ಳೇದು. ರೈಟ್. ಗೋಲ್ಡು ಡಿಸಪಾಯಿಂಟ್ಮೆಂಟ್ನ ತಳ್ಳಾಕಿದೆ. ಅಂದ್ರೆ ಅರ್ಧ ರೇಟ್ ಕಟ್ಗೆ ಬದಲಾಗಿ ಕಾಲ್ ರೇಟ್ ಕಟ್ ಅಷ್ಟೇ ಬಂತು ಅಂತ ಅನ್ನೋದು ಒಂದು ಡಿಸಪಾಯಿಂಟ್ಮೆಂಟ್ ಆಗಿ ಇತ್ತು. ಅದೇನಪ್ಪ ಅಂತಂದ್ರೆ ಒಂದೇ ದಿನದಲ್ಲಿ ಆ ಡಿಸಪಾಯಿಂಟ್ನ ತಳ್ಳಿ ಹಾಕಿ 10,300 ದಾಟಿದೆ. 10,360ರಲ್ಲಿ ಟ್ರೇಡ್ ಆಗ್ತಾ ಇದೆ. 22 ಕ್ಯಾರೆಟ್ ಗೋಲ್ಡ್, 24 ಕ್ಯಾರೆಟ್ ಗೋಲ್ಡ್ 11,300 ಹತ್ರ ಎಲ್ಲೋ ಇದೆ. ಒಂದೇ ಸಂತೋಷನೇ, ಹಲ್ಲಲ್ಲ ಬಾಯಿ, ಬಾಯೆಲ್ಲ ಹಲ್ಲು ನನ್ನ ಫಾಲೋವರ್ಸ್ಗೆ. ಇದರಲ್ಲಿ ಇನ್ನೊಂದು ಒಳ್ಳೆ ಸುದ್ದಿ ಏನು ಅಂತ ಅಂದರೆ, ನಮ್ಮ ಈ ಮುತ್ತೂಟು, ಮನಪುರಮು ಈ ಕಡೆಗಳಲ್ಲೆಲ್ಲ ಗೋಲ್ಡ್ ಲೋನು ಖರ್ಚು ಭಯಂಕರವಾಗಿದೆ. ಓವರ್ ಆಲ್ ಆಗಿ ನಮಗೆ ನಾವು ಯಾವ ಕಡೆ ತಿರುಗಿದ್ರೂ ಪ್ರಾಫಿಟ್ಟೆ. ಹಲವು ರಿಟೇಲ್ ಶೋರೂಮ್ಸಲ್ಲಿ ಸೇಲ್ಸು ಕಡಿಮೆ ಆಗಿದೆ. ಸೇಲ್ಸ್ ಕಡಿಮೆ ಆಗಿದೆ ಅಂತಂದರೆ ಏನಾಗಿದೆ? ಗೋಲ್ಡನ್ನ ಗ್ರಾಮ್ ಆಗಿ ನೋಡಿದ್ರೆ ಸೇಲ್ಸ್ ಕಡಿಮೆ ಆಗಿದೆ. ಆದರೆ ಗೋಲ್ಡ್ ಬೆಲೆ ಏರಿದೆ. ಕಡಿಮೆ ಬೆಲೆಯಲ್ಲಿ ತಗೊಂಡ್ರೂ ಕೂಡ, ಗ್ರಾಮೇಜಲ್ಲಿ ಕಡಿಮೆ ಆದರೂ ಕೂಡ ವಾಲ್ಯೂಮಲ್ಲಿ ಸೇಲ್ಸು ಎಗರಿದೆ. ಅದರಿಂದ ಹೊಸ ಸ್ಟಾಕ್ಸ್ನ ಅಡಿಷನ್ ಮಾಡೋಕ್ಕಾಗದೆ ಹೋದರೂ ಕೂಡ ತಗೊಂಡಿರೋದನ್ನ ಹಾಗೆ ಇಟ್ಕೊಂಡು ನಾವು ನೋಡ್ತಾ ಇರೋಣ. ಅದರಿಂದ ಈಗ ಸದ್ಯಕ್ಕೆ ನಮಗೆ ಗೋಲ್ಡ್ ಸ್ಟಾಕು, ಚಿಕ್ಕ ಬ್ಯಾಂಕು, ಗೋಲ್ಡ್ ರೀಟೈಲರು ಒಳ್ಳೆ ಪೊಸಿಷನ್ನಲ್ಲಿ ಇರೋದ್ರಿಂದ ನಾವು ಚಿಂತೆ ಮಾಡೋದು ಬೇಡ. ಗೋಲ್ಡು ಈಗ ನೀವು ನನ್ನ ಕೇಳಿದ್ರಿ ಅಂತಂದರೆ 11,500ಇಂದ 11,750ವರೆಗೂ ಹೋಗೋದಕ್ಕೆ ಸಾಧ್ಯತೆಗಳು ಇದೆ. ಇಲ್ಲಿಂದ ಒಂದು ₹1,000, ₹1,200ವರೆಗೂ ಏರುತ್ತೆ. ಯಾವಾಗ ಏರುತ್ತೆ? ಒಂದು 6 ತಿಂಗಳು ಅಂತ ನೀವು ಇಟ್ಕೋಬಹುದು ಸೇಫ್ಟಿಯಾಗಿ. ಇದ್ರ ಮಧ್ಯದಲ್ಲಿ ಏರಿದ್ರೂ ಕೂಡ ಏರ್ಬೋದು. ಅಮೇರಿಕಾದಲ್ಲಿ 0.25 ರೇಟ್ ಕಟ್ಟು, ಅದಾದ್ಮೇಲೆ ಒಂದು 0.25 ರೇಟ್ ಕಟ್ಟು ಬರೋವಾಗ ಹಾಗೆ ಈ ರೇಟ್ಗೆ ಬಂದ್ಬಿಡುತ್ತೆ. ಇಷ್ಟು ದಿನ ನಾವು ಮಾತ್ರನೇ ಹೇಳ್ತಾ ಇದ್ರಿ, ಈಗ ಗೋಲ್ಡ್ಮನ್ ಸ್ಯಾಕ್ಸ್ ಕೂಡ ಹೇಳಿದ್ದಾರೆ. ಅದಾದ ಮೇಲೆ ತುಂಬ ಜನ ಕೇಳುವಂಥದ್ದು, ನಮ್ಮ ಊರಲ್ಲಿ ಗೋಲ್ಡು ಇಂಟ್ರೆಸ್ಟ್ ಕೊಡುತ್ತಾ, ಗೋಲ್ಡು ಕ್ಯಾಶ್ ಫ್ಲೋ ಕೊಡುತ್ತಾ ಅಂತ ಕೇಳಿದ್ರು. ನಾನು ಹಾಗೆ ಹೇಳಿದೆ, ಬಫೆಟ್ ಅದನ್ನೆಲ್ಲ ಕೇಳಬೇಕು. ಅಮೇರಿಕಾದಲ್ಲಿ ಯಾರಿಗೆ ಬೇಕಾದರೂ ಎಲ್ಲಿ ಬೇಕಾದರೂ ಲೋನ್ ಸಿಗತ್ತೆ. ನಮ್ಮ ಊರಲ್ಲಿ ಮಿಡಲ್ ಕ್ಲಾಸ್ ಅವ್ರಿಗೆ ಬ್ಯಾಂಕ್ ಒಳಗಡೆನೆ ಬಿಡೋದಿಲ್ಲ. ಚಿನ್ನ ಇದ್ರೇನೆ ಲೋನ್ ಸಿಗತ್ತೆ. ಅವಸರಕ್ಕೆ ಚಿನ್ನನ ತಗೊಳ್ಳಿ. ಮಿಡಲ್ ಕ್ಲಾಸ್ಗೂ, ಲೋವರ್ ಮಿಡಲ್ ಕ್ಲಾಸ್ಗೂ ಇದನ್ನ ಬಿಟ್ಟರೆ ಬೇರೆ ಅಸೆಟ್ ಕ್ಲಾಸ್ ಇಲ್ಲ ಅಂತ ಅನ್ನೋದನ್ನ ನಿಮಗೆ ಹಲವು ರೀತಿಯಲ್ಲಿ ನಾನು ಹೇಳಿ ತೋರಿಸಿದ್ದೀನಿ. ಅದರಿಂದಾನೆ ನಾವು ನಿಮ್ಮನ್ನ ಗೋಲ್ಡ್ ತಗೊಳ್ಳಿ ಅಂತ ಹೇಳಿದ್ವಿ. 1 ವರ್ಷದಲ್ಲಿ ನಿಯರ್ಲಿ 50% ರಿಟರ್ನ್ ಬಂದಿದೆ. ನನಗೆ 10 ವರ್ಷದಲ್ಲಿ 4 ಪಟ್ಟು ಏರಿದೆ. ಇದು ಇನ್ಮೇಲೆ ನಿಮ್ಗೆ ಇಳಿದ್ರೂ ಕೂಡ ಪ್ರಾಬ್ಲಮ್ ಇಲ್ಲ. ಅದಕ್ಕೆ ಈ ಸಡನ್ನಾಗಿ ಸಾರ್ ಹೇಳಿದ್ರು ಕೂಡಲೇ ಇಳಿದು ಬಿಡುತ್ತೇನೋ, ನಾವು ಇಳಿಯೋದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೀವ ಅಂತೆಲ್ಲ ಅನ್ಕೋಬೇಡಿ. ಇಳಿಯೋದು ತುಂಬ ಕಷ್ಟ. ಏನಾದರೂ ದೊಡ್ಡ ಸಂಭವ ನಡೆದ್ರೂ ಕೂಡ ಲೋಯೆಸ್ಟ್ ಪಾಯಿಂಟ್ ಅಂತ ಅಂದರೆ 9,500. ಅದು ಈಗ ಸದ್ಯಕ್ಕೆ ಬರೋದಿಲ್ಲ. ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ. ಇದೇನೇ ಗೋಲ್ಡ್ ವಿಷಯ, ಕ್ಲಿಯರ್ ಐಡಿಯಾ. ಗೋಲ್ಡ್ ಮೇಲೆ ಹೋಗೋದಕ್ಕೆ ಚಾನ್ಸಸ್ ಇದೆ ಅನ್ನೋದನ್ನು ಬಿಟ್ಟರೆ ಕೆಳಗಡೆ ಹೋಗೋದಕ್ಕೆ ಯಾವ ಅವಕಾಶವೂ ಇಲ್ಲ. ಇದು ಗೋಲ್ಡ್ ಬಗ್ಗೆ ನಿಮಗೆ ಹೇಳಬೇಕಾಗಿರುವಂಥ ವಿಷಯ. ಈಗ ಬೇರೆ ಮಾರ್ಕೆಟ್ಗಳಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ನೋಡೋಣ. ಇವತ್ತು GST ಕಟ್ ಮಾಡಿರೋದ್ರಿಂದ ಆಟೋ ಸ್ಟಾಕ್ಸ್ ಎಲ್ಲ ಏರಿರುತ್ತೆ. ಐಷರ್ ಮೋಟರ್ಸು 52 ವೀಕ್ ಹೈ, 1,000 ಕಮರ್ಷಿಯಲ್ ವೆಹಿಕಲ್ಲು, ಈ ಎಲೆಕ್ಟ್ರಿಕ್ ವೆಹಿಕಲ್ಲು
ಒಂದು ಲಾಜಿಸ್ಟಿಕ್ಸ್‌ಗೆ ಟೈ ಅಪ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಬಜಾಜು ಏರಿರುತ್ತೆ, ಹೀರೋ ಮೋಟಾರು ಏರಿರುತ್ತೆ, ಇವಿಎಸ್ಸು ಏರಿರುತ್ತೆ, ಟಾಟಾ ಮೋಟಾರ್ಸು ಏರಿರುತ್ತೆ. ಯಾಕೆಂತಂದ್ರೆ ಜಿ.ಎಸ್.ಟಿ ಕಡಿಮೆ ಆಗಿ ಸೇಲ್ಸು ಟಕ್ಕಂತ ಏರಿ ಪ್ರಾಫಿಟ್ ಎಲ್ಲ ಒಂದೇ ದಿನದಲ್ಲಿ ಸಂಪಾದನೆ ಮಾಡ್ಬಿಡತ್ತೆ ಅಂತ ಮಾರ್ಕೆಟ್ ಅನ್ಕೊಳತ್ತೆ. ಆದ್ರೆ ಆ ತರ ನಡೆಯೋದಿಲ್ಲ. ಯಾಕೆ ಅಂತಂದ್ರೆ ಮಾರ್ಕೆಟ್ ಅಲ್ಲಿ ಏನ್ ನಡೆಯುತ್ತೆ, ಬಸವಣ್ಣ ತಗೊಳ್ಳೋದಕ್ಕೆ ಜನಗಳಿಗೆ ದುಡ್ಡು ಬೇಕು. ಆ ದುಡ್ಡು ಜನಗಳ ಹತ್ರ ಇಲ್ಲ. ಜನಗಳ ಹತ್ರ ಅಂದ್ರೆ ಕೆಲಸ ಸುಭೀಕ್ಷವಾಗಿದ್ರೆ ಮಾತ್ರ ಅವರು ಕಾರು, ಮೋಟಾರ್ ಸೈಕಲ್ ಇದೆಲ್ಲ ತಗೊಳ್ಳೋದಕ್ಕಾಗತ್ತೆ. ಇದ್ರ ಇಂಪ್ಯಾಕ್ಟ್ ಇಮಿಡಿಯೇಟ್ ಆಗಿ ಐ.ಟಿ.ಸಿ ಫುಡ್ಸು, ಯೂನಿಲಿವರ್, ಜ್ಯೋತಿ ಲ್ಯಾಬೊರೇಟರೀಸ್ ಈ ತರ FMCG ಕಂಪನಿಗಳಲ್ಲೇ ಮೊದಲು ಗೊತ್ತಾಗುತ್ತೆ. ಅದೇನೇ ಈಗ ತುಂಬಾ ಪ್ರೀಮಿಯಮೈಸ್ ಮಾಡಿದಂಥ ಕಡೆಗಳಲ್ಲಿ ಗೊತ್ತಾಗೋದಿಲ್ಲ. ಅದರಿಂದ ಇದು ಐ.ಟಿ.ಸಿಗೆ ಶಾರ್ಟ್ ಟರ್ಮ್ ಬೆನಿಫಿಟ್ ಅನ್ನೋದನ್ನ ಬಿಟ್ರೆ ಬೇರೆಯವರಿಗೆಲ್ಲ ಲಾಂಗ್ ಟರ್ಮ್ ಬೆನಿಫಿಟ್ಟು. ಸರಿ, ಈಗ ನೀವು ತುಂಬ ಜನ ನನ್ನ ಹತ್ರ ಕೇಳ್ತೀರಾ, ನೀವು ಟಾಟಾ ಮೋಟಾರ್ಸ್ನ ಯಾಕೆ ಕನ್ಸಿಡರ್ ಮಾಡೋದಕ್ಕೆ ಹೇಳ್ತೀರಾ ಅಂತ. ಮುಂಚೆನೆ ಇಂಡಿಕಾ 10 ಲಕ್ಷ ಗಾಡಿಗಳಿಗಿಂತ ಜಾಸ್ತಿನೇ ಮಾರಿದ ಮೇಲೆ ಕೂಡ ಈಗ ನೆಕ್ಸಾನ್ ಅಂತ ಅನ್ನೋದು ಇಂಡಿಯಾದಲ್ಲಿ ಮೊದಲನೇ SUV 9 ಲಕ್ಷ ನಂಬರ್ನ ಈ ತಿಂಗಳು ದಾಟ್ಬಿಡತ್ತೆ. ಈ ತಿಂಗಳು ಇಲ್ಲ ಅಂತಂದ್ರೂ ಅಕ್ಟೋಬರ್ ಫಸ್ಟ್ ವೀಕಲ್ಲಿ ದಾಟ್ಬಿಡತ್ತೆ. ಇಂಡಿಯಾದ ಮೊದಲನೇ SUV ವಿತ್ ಮೋರ್ ದೆನ್ 9 ಲ್ಯಾಕ್ಸ್ ಸೇಲ್ಸ್ ಅಂಚ್ ಆಲ್ರೆಡಿ 500,000 ದಾಟ್ಬಿಟ್ಟಿದೆ. ಅದು 1 ಮಿಲಿಯನ್ ಹೋಗುವಂತ ಒಂದು ಗಾಡಿ. ಸೊ 1 ಮಿಲಿಯನ್ ಗಾಡಿ ಕೈಯಲ್ಲೇ ಇದೆ. ಹ್ಯಾರಿಯರ್ 1.5 ಲಕ್ಷ ಗಾಡಿಗಳನ್ನ ಮಾರಿದೆ. ಹಂಗಂತಂದ್ರೆ ಈ ಟಾಟಾ ಫಾರ್ಮ್ ಸಿಡಾನು ಸರಿ, SUVನೂ ಸರಿ ಕಂಪ್ಲೀಟ್ ಆಗಿ ಎಸ್ಟಾಬ್ಲಿಷ್ ಆಗಿದ್ದಾರೆ. ಸೊ ಧೈರ್ಯವಾಗಿ ಕಮರ್ಷಿಯಲ್ ವೆಹಿಕಲ್ಸ್ನ ಬೇರೆ ಮಾಡಿಬಿಡ್ತಾರೆ. ಕಮರ್ಷಿಯಲ್ ವೆಹಿಕಲಲ್ಲಿ ಸಂಪಾದನೆ ಮಾಡಿದಂಥ ದುಡ್ಡನ್ನೇ ಇದರಲ್ಲಿ ಹಾಕಿದ್ದಾರೆ. ಅನ್ನೋ ಒಂದು ಚಿಕ್ಕ ಹಾಲಿನ ಈ ಸೈಡಲ್ಲಿ ಇಳಿಸಿಬಿಟ್ಟು ಹೈ ಎಂಡ್ಗೆ ಇವಾಕೋನ ರೆಡಿ ಮಾಡ್ತಾ ಇದ್ದಾರೆ. ಸೊ ಇಷ್ಟು ದಿನ ನಾವು ಕಮರ್ಷಿಯಲ್ ವೆಹಿಕಲ್ ಅಲ್ಲಿ ಕಾನ್ಸಂಟ್ರೇಟ್ ಮಾಡದೇ ಇರೋದ್ರಿಂದ ಅಶೋಕ್ ಲೈಲ್ಯಾಂಡ್ ಕಂಪನಿ ಎಲ್ಲ ಮಾರ್ಕೆಟ್ ಶೇರ್ನ ಗೇನ್ ಮಾಡಿದ್ರು. ಮುಂದಿನ 5 ವರ್ಷದಲ್ಲಿ ಕಮರ್ಷಿಯಲ್ ವೆಹಿಕಲ್ ಅಲ್ಲಿ ಮತ್ತೆ ವಿಶ್ವರೂಪವನ್ನ ಎತ್ತುತ್ತಾರೆ. ಈ ತರ ಕಂಪನಿಗಳು ನಮ್ಗೆ 7 ಟೈಮ್ಸ್ ಅರ್ನಿಂಗ್ ಸಿಗುವಂತದ್ದು ವರಪ್ರಸಾದ. ಅದರಿಂದಾನೇ ನಿಮಗೆ ತಿರ್ಗಾ ಆ ಕಂಪನಿಯ ಬಗ್ಗೆ ಹೇಳೋದು. ಅದಾದ್ಮೇಲೆ ನೋ ಆರ್ ನಾಟ್ ದಿಸ್ 50% ಬಿದ್ದಾದ ಮೇಲೆ ಈಗ ತಾನೇ ಕೆಲವು ಗುಡ್ ನ್ಯೂಸ್ಗಳು ಬಂದು 5-10% ಏರಿದೆ. ಎಲಿಲಿಯೋದ ಜೆಪ್ಪಾನ್ ಮತ್ತೆ ಮೊಹಂಜಾರೋ ಎನ್ನುವಂತ 2 ಪ್ರಾಡಕ್ಟ್ ಅದನ್ನ ಖಾಲಿ ಮಾಡಿಬಿಟ್ಟಿದೆ. ಎಲೆಲಿ ಅದನ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಿಬಿಡೋಣ. ಸೆಮಿಗ್ಲೂಟೈಡ್ ಅಲ್ಲಿ ಡಾಕ್ಟರ್ ರೆಡ್ಡಿ, ಸನ್ ಫಾರ್ಮಾ, ಝೈಡರ್ ಲೈಫ್ ಸೈನ್ಸಸ್ಸು, ನಮ್ಮ ಈ ನ್ಯಾಟ್ಕೋ ಇವರೆಲ್ಲ ಇದರಲ್ಲಿ ಇಳಿತಾ ಇದ್ದಾರೆ. ತುಂಬಾ ಜನ ಈ ಸೆಮಿಗ್ಲೂಟೈಡ್ ಮೇಲೆ ಕೇಸ್ ಇರುವಂಥದ್ದು ಪ್ರಾಬ್ಲಮ್ಮ ಅಂತ ಕೇಳ್ತಾ ಇದ್ದೀರಾ. ಅದು ಕೇಸು ಪ್ರಾಬ್ಲಮ್ ಇಲ್ಲ. ಯಾಕೆ ಅಂತಂದ್ರೆ ಒಳ್ಳೆಯ ಪಾಸಿಟಿವ್ ಎಫೆಕ್ಟ್ಸ್ ಇದೆ ಅಂತ US FDA ಹೇಳಿದ್ದಾರೆ. ಸೊ ಕಾರ್ಡಿಯಾಗು ಡಯಾಬಿಟಿಸ್ಗೂ ಕೂಡ ಈ ವಿಗೋವಿ ಮೆಡಿಸನ್ ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ವರ್ಷ ಈ 2026 ಬಿಗಿನಿಂಗ್ ಅಲ್ಲಿ ಅದು ಪೇಟೆಂಟ್ ಇಂದ ಹೊರಗಡೆ ಹೋಗ್ಬಿಡತ್ತೆ. ಸನ್ ಫಾರ್ಮಾದಲ್ಲಿ ಟಾಪ್ ಡೆಕ್ ಮೇಲೆ ಇರುವಂತ ಎಲ್ಲಾ ಕಡೆಯಿಂದಾನು ಪೋಸ್ಟಿಂಗ್ ಅಂತ ಜನರನ್ನ ಬದಲಾಯಿಸಿದ್ದಾರೆ. ಈಗ ಅವರ ಸಿನಿಮಾಗಿಂದ ಸಿನ್ವಿ ಫ್ಯಾಮಿಲಿಯಿಂದ ಹುಡುಗನ್ನು ಹುಡುಗಿಯನ್ನು ಕರ್ಕೊಂಡು ಬಂದಿದ್ದಾರೆ. ಈಗ ಅವರಿಗೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಮಗನನ್ನು ಕರ್ಕೊಂಡು ಬಂದಿದ್ದಾರೆ, ಅವರಿಗೇನೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಇವರು ಡರ್ಮಟಾಲಜಿನಲ್ಲಿ ಕಾನ್ಸಂಟ್ರೇಟ್ ಮಾಡುವಂತ ದೊಡ್ಡ ಕಂಪನಿ. ಅದು ಮಾತ್ರ ಅಲ್ಲದೆ ಅಗ್ರೆಸಿವ್ ಆಗಿ ಅಕ್ವಿಸೇಷನ್ ಮೂಲಕ ಗ್ರೋ ಆದಂತ ಕಂಪನಿ. ಸೊ ಅವರು ಕೂಡ ಡೆಫಿನೆಟ್ ಆಗಿ ಸೆಮಿಗ್ಲೂಟೈಡ್ ಅಲ್ಲಿ ಇಳಿತಾರೆ. ಓವರ್ ಆಲ್ ಆಗಿ ಮಾರ್ಕೆಟ್ ಕಂಡೀಷನ್ನು ವೀಕ್ ಆಗೇ ಇದೆ. ಐಟಿನ ನೋಡಿ ಕನ್ಸಿಡರ್ ಮಾಡಿ. ನಿಮ್ಮನ್ನ ಇಷ್ಟು ದಿನ ಕನ್ಸಿಡರ್ ಮಾಡಬೇಡಿ ಅಂತ ಹೇಳಿದ್ದು ಈ ಥರ ಏನಾದರೂ ಒಂದು ಡೆವಲಪ್ಮೆಂಟ್ ಬರುತ್ತೆ ಅಂತ ಗೊತ್ತಿದ್ದೇನೆ. ಅದರಿಂದ ಹುಷಾರಾಗಿ ಆಡಿ, ವೇಟ್ ಮಾಡಿ, ನಮಗೆ ಕರೆಕ್ಟ್ ಆದಂಥ ಸಮಯ ಬರುತ್ತೆ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ತಟ್ಟಿ. ಈ ವಿಡಿಯೋನ ಸಾಧ್ಯ ಆದರೆ ಸಂಬಂಧಿಕರಿಗೂ ಸ್ನೇಹಿತರಿಗೂ ಕಳಿಸಿ. ಧನ್ಯವಾದಗಳು.